ಮನುಷ್ಯ ಕೋಟಿ ಈಗ ನೆಮ್ಮದಿಯ ಬದುಕಿಗೆ ಮುಖ ಮಾಡಿದ್ದಾರೆ. ಸಂಪಾದನೆ ಕೋಟಿ ಇದ್ದರೂ ಸಂಸಾರದ ಜಂಜಾಟದಲ್ಲಿ ಪುರುಸೊತ್ತೇ ಇಲ್ಲದ ಜೀವನ ಚಕ್ರದ ಅತಿ ವೇಗದ ತಿರುಗಾಟದಲ್ಲಿ ಮನುಷ್ಯರು ಮನಸ್ಸಿಗೆ ಮುದ ನೀಡುವ ಪರಿಸರ, ನೆಮ್ಮದಿ ನೀಡುವ ಜಾಗ ಹುಡುಕುತ್ತಿದ್ದಾರೆ. ಸಾಲಿಗ್ರಾಮದ ಡಿವೈನ್ ಪಾರ್ಕ್ ಪುಣ್ಯಕ್ಷೇತ್ರದಲ್ಲಿ ದೇಹಾತೀತರಾದ ಸ್ವಾಮಿ ವಿವೇಕಾನಂದ ಗುರೂಜಿ ಅವರು ಡಾಕ್ಟರ್ ಚಂದ್ರಶೇಖರ್ ಉಡುಪರ ಮಾಧ್ಯಮದಲ್ಲಿ ನೀಡುತ್ತಿರುವರೆಂದು ಪೂರ್ಣ ನಂಬಿಕೆ ಜಗತ್ತಿಗೆ ಇದೆ. ಸ್ವಾಮಿ ವಿವೇಕಾನಂದರ ಆರ್ಭಟದ ಜ್ವಾಲೆ, ಅವರ ಜಾಪು, ಇಂದ್ರಜಾಲಿತ ಮಾತಿನ ಮೋಡಿ ಡಾಕ್ಟರ್ ಚಂದ್ರಶೇಖರ್ ಉಡುಪರ ನುಡಿಯಲ್ಲಿ ನೋಡಸಿಗುತ್ತದೆ. ತಪೋನಿದ್ದೆಯಿಂದ ಬಡಿದೆಚ್ಚರಿಸುವ ಶಕ್ತಿ, ದೈನ್ಯತೆಯನ್ನು ಹೊಡೆದೋಡಿಸುವ ಶ್ರುತಿ, ಅದಮ್ಯವಾದ ಉತ್ಸಾಹ, ಅಸದೃಶ್ಯವಾದ ಭಾವೋಜ್ವಲತೆ, ದೀನರ ದುಃಖ ಮತ್ತು ಕಷ್ಟಕ್ಕೆ ನೋವಿಗೆ ಕರಗುವ ಅಂತಃಕರಣ ಇಲ್ಲಿ ನೋಡಬಹುದು. ನೊಂದ ಜೀವಿಗೆ ಕಣ್ಣೀರು ಒರೆಸಲು ಧಾವಿಸುವ ತವಕ, ಲೋಕದ ಹಿತಕ್ಕಾಗಿ ಸದಾ ಮಿಡಿಯುವ ತುಡಿಯುವ ಹೃದಯ, ಬಿಸಿಲ ಜಲಕ್ಕೆ ಬೆಂಡಾಗಿ ಹೋದ ನೊಂದ ಜೀವಿಗೆ ನೆಮ್ಮದಿಯ ಸಿಂಚನ ನೀಡುವ, ಅಶಾಂತಿಯ ಬೇಗುದಿಗೆ ಅಮೃತ ಧಾರೆ ನೀಡುವ, ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿ ನಿಂತಿರುವ ಸಾಲಿಗ್ರಾಮದ ಡಿವೈನ್ ಪಾರ್ಕ್ನಲ್ಲಿ ಎಲ್ಲಿ ನೋಡಿದರೂ ವಿವೇಕಾನಂದತ್ವ ಮೈ ದೋರುತ್ತದೆ, ಅನುಭವಕ್ಕೆ ಬರುತ್ತದೆ. ಆತ್ಮನೋ ಮೋಕ್ಷಾರ್ಥ ಜಗದ್ದೀತಾಯಕ ಎನ್ನುವಂತೆ ಆತ್ಮೋದ್ಧಾರಕ ಜೊತೆಗೆ ಜಗತ್ತಿನ ಹಿತ ಎರಡನ್ನೂ ಸಾಧಿಸಬೇಕು ಎಂಬ ಜೀವನ ಸೂತ್ರದಲ್ಲಿ ಇಲ್ಲಿನ ಡಿವೈನ್ ಪಾರ್ಕ್ನಲ್ಲಿ ವಿವೇಕಾನಂದತ್ವ ಪ್ರಜ್ವಲಿಸುತ್ತದೆ. ವಿವೇಕಾನಂದರ ಜೀವ, ಶಕ್ತಿ, ಚೈತನ್ಯ, ಎದೆಗಾರಿಕೆ, ಆತ್ಮವಿಶ್ವಾಸ, ಅಂತಃಕರುಣೆ ಇದೆಲ್ಲ ಡಿವೈನ್ ಪಾರ್ಕಿನ ವಾತಾವರಣದಲ್ಲಿ ಬೆರೆತು ಹೋಗಿದೆ. ಹೀಗಾಗಿ ಡಿವೈನ್ ಪಾರ್ಕ್ ರೂಪುಗೊಂಡಿದೆ, ವಿಕಾಸಗೊಂಡಿದೆ ಹಾಗೂ ವಿಶ್ವಾಸಗೊಂಡಿದೆ. ಅದರ ಮೂಲ ಸ್ಫೂರ್ತಿ, ಪ್ರೇರಣೆ, ಸೂತ್ರಧಾರಿ ಸ್ವಾಮಿ ವಿವೇಕಾನಂದರೇ ಎನ್ನುವಾಗ ಆಶ್ರಯ ಸ್ವಾಮೀಜಿ ಪ್ಲಾಂಟ್ ಚೀಟ್ ಮೂಲಕ ಬರಹ ರೂಪದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಉಡುಪರ ಧ್ಯಾನ ಸ್ಥಿತಿಯಲ್ಲಿ ವಾಣಿಯ ರೂಪದಲ್ಲಿ ನುಡಿಯ ನಡೆಯಂತೆ ಸಂದೇಶ ನೀಡುತ್ತಾರೆ. ಸಾವಿರಾರು ಜನರ ಪ್ರಶ್ನೆಗೆ ಉತ್ತರ ನೀಡುತ್ತಾರೆ, ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಾರೆ. ಇಲ್ಲಿ ಕೃಪಾಕುಂಜ, ಶ್ರೀರಾಮಕೃಷ್ಣ ಶಾರದಾ ಮಾತೆಯವರ ಪೂಜಾ ಮಂದಿರ, ಅತಿಥಿ ಗೃಹ ಇದೆ. ವಿವೇಕ ಸಂಪದ ಎಂಬ ಪತ್ರಿಕೆ ಇಲ್ಲಿದೆ. ಡಾಕ್ಟರ್ ಉಡುಪರು ವಿದ್ಯಾರ್ಥಿ ದಶೆಯಲ್ಲಿ ಇರುವಾಗ ರಾಮಕೃಷ್ಣ ಪರಮಹಂಸರ ಭಕ್ತರು. ಸ್ವಾಮಿ ವಿವೇಕಾನಂದರ ಗಾಢ ಪ್ರಭಾವಕ್ಕೆ ಪ್ರಭಾವಿತರಾಗಿದ್ದರು. ವಿವೇಕವೀಣಾ ಇಂಗ್ಲಿಷ್ ಅರ್ಧವಾರ್ಷಿಕ ಪತ್ರಿಕೆ, 200ಕ್ಕೂ ಹೆಚ್ಚು ಪುಸ್ತಕ, 9 ಭಾಷೆಯಲ್ಲಿ ಪ್ರಕಟವಾಗುತ್ತಿದೆ. ವಿವೇಕ ಸಂಪದ 6 ಭಾಷೆಯಲ್ಲಿ ಪ್ರಕಟವಾಗುತ್ತಿದೆ. 1970ರಲ್ಲಿ ವಿವೇಕಾನಂದರು ಡಾಕ್ಟರ್ ಚಂದ್ರಶೇಖರ್ ಉಡುಪರನ್ನು ಆಯ್ಕೆ ಮಾಡಿ ಇಂದಿನವರೆಗೂ ದಿನನಿತ್ಯವೂ ದರ್ಶನ, ಸ್ಪರ್ಶನ, ಸಂಭಾಷಣೆ ನೀಡುತ್ತಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವಿರುವ ಇದು ಸರ್ವಧರ್ಮದ ದೇವರ ನಿತ್ಯ ಆರಾಧನೆಯ ಸನ್ನಿಧಿಯಾಗಿದೆ. ಇಲ್ಲಿನ ಮುಖ್ಯ ಆರಾಧ್ಯ ದೇವರು ಶ್ರೀರಾಮಕೃಷ್ಣ ಪರಮಹಂಸರು. ಇಲ್ಲಿ 30 ವಿವಿಧ ದೇವರ ಮೂರ್ತಿಗಳಿವೆ. ಈ ವಿಶಿಷ್ಟ ಸನ್ನಿಧಿಯಲ್ಲಿ ಅಲ್ಲಾಹ್ವಿಗೂ ಪ್ರಾರ್ಥನೆ ಸಲ್ಲುತ್ತದೆ, ಗೋಮಟೇಶ್ವರನಿಗೂ ಕ್ಷೀರಾಭಿಷೇಕ ನಡೆಯುತ್ತದೆ, ಬುದ್ಧನಿಗೂ ಪೂಜೆ ಇರುತ್ತದೆ, ಯೇಸು ಕ್ರಿಸ್ತನಿಗೂ ಜೇನಿನ ಅಭಿಷೇಕ ನಡೆಯುತ್ತದೆ. 1986 ಜನವರಿ 14 ಮಕರ ಸಂಕ್ರಾಂತಿಯ ದಿನ ಭೂಲೋಕದ ವೈಕುಂಠವೆನ್ನಿಸಿದ ಡಿವೈನ್ ಪಾರ್ಕ್ ಸಾಲಿಗ್ರಾಮದಲ್ಲಿ ಉದಯವಾಯಿತು. ಇಲ್ಲಿ ವಾಸುಕಿ ವನ ಇದೆ, ವಿಷ್ಣು ದೇವಸ್ಥಾನ ಇಲ್ಲಿದೆ. ಜಂಜಾಟದ ಜಗತ್ತಿನಲ್ಲಿ ಮೈ ಮರೆಯುವ ಮನಶಾಂತಿಗಾಗಿ ಟೆನ್ಷನ್ ಕಡಿಮೆ ಮಾಡಿಸುವ ಡಿವೈನ್ ಪಾರ್ಕಿಗೆ ಸಾವಿರಾರು ಜನರು ಭೇಟಿ ಕೊಡುತ್ತಲೇ ಇರುತ್ತಾರೆ.
ಈಗ ಈ ಕ್ಷೇತ್ರ ಶಾಂತಿ ನೀಡುವ ಸುಂದರ ಸನ್ನಿಧಿಯಾಗಿದೆ.